ಗಣೇಶ ಹಬ್ಬದ ಮುನ್ನ ಗಣೇಶ್ ದೇವಸ್ಥಾನದ ಗೋಪುರ ತೆರವು, ಮೇಣದ ಬತ್ತಿ ಪ್ರತಿಭಟನೆ. ನೋಟಿಸ್ ನೀಡದೆ ತೆರವುಗೊಳಿಸಿದ ಆರೋಪದ ವಿರುದ್ಧ ಆಕ್ರೋಶ. ಡಾಕ್ಟರ್ ಎಸ್ ಸಂಗಮೇಶ್ ಮತ್ತು ಲೋಕೇಶ್, ಬೆಂಗಳೂರು. ಆಗಸ್ಟ್ 22. ಗಣೇಶ ಹಬ್ಬಕ್ಕೆ ಕೆಲವೇ ದಿನಗಳು ಬಾಕಿ ಇರುವ ಸಂದರ್ಭದಲ್ಲಿ ಎಇಸಿಎಸ್ ಲೇಔಟ್ನ ಗಣೇಶ್ ದೇವಸ್ಥಾನದ ಗೋಪುರವನ್ನು ಮುಂಚಿತ ನೋಟಿಸ್ ನೀಡದೆ ತೆರವುಗೊಳಿಸಲಾಗಿದೆ ಎಂಬ ಆರೋಪದ ವಿರುದ್ಧ ಕರ್ನಾಟಕ ರಾಜ್ಯ ಯುವ ಸಮೂಹದ ವತಿಯಿಂದ ಮೇಣದ ಬತ್ತಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಹಲವಾರು ಸ್ಥಳೀಯರು ಹಾಗೂ ಹೊರರಾಜ್ಯಗಳಿಂದ ಬಂದಿದ್ದ ಸಾರ್ವಜನಿಕರು ಭಾಗವಹಿಸಿ ದೇವಸ್ಥಾನ ತೆರವು ಕಾರ್ಯಾಚರಣೆಯ ಕುರಿತು ತಮ್ಮ ಆಕ್ಷೇಪ ವ್ಯಕ್ತಪಡಿಸಿದ್ದರು. ಕಾನೂನುಬದ್ಧ ಪ್ರಕ್ರಿಯೆ ಪಾಲಿಸಬೇಕು ಮತ್ತು ಪ್ರಕರಣದ ಸತ್ಯಾಂಶವನ್ನು ಸರ್ಕಾರ ಬಹಿರಂಗಪಡಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಯುವ ಸಮೂಹದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ಸಂಗಮೇಶ್, ದೇವಸ್ಥಾನವು ಸರ್ಕಾರಿ ಅಥವಾ ಬಿಡಿಎ ಜಾಗದಲ್ಲಿದ್ದು ಅತಿಕ್ರಮಣವಾಗಿದ್ದರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವುದಕ್ಕೆ ನಮ್ಮ ವಿರೋಧವಿಲ್ಲ. ನ್ಯಾಯಾಲಯದ ಆದೇಶಕ್ಕೂ ಸಂಪೂರ್ಣ ಗೌರವವಿದೆ. ಆದರೆ ಕಾನೂನುಬದ್ಧ ಪ್ರಕ್ರಿಯೆ ಪಾಲಿಸದೆ ತೆರವು ಕಾರ್ಯಾಚರಣೆ ನಡೆಸಿರುವುದಾದರೆ ಅದನ್ನು ಪ್ರಶ್ನಿಸುವುದು ನಮ್ಮ ಹಕ್ಕು ಎಂದು ಅವರು ಹೇಳಿದರು. ಇದು ಪ್ರೊಟೆಕ್ಷನ್ ಪ್ರೊಟೆಕ್ಟ್ ಇಲ್ಲ. ಇದು ಆಕ್ಚುಲಿ ಇದು ಜಸ್ಟ್ ಮಾರ್ನಿಂಗ್ ಏನಂದ್ರೆ 20 ವರ್ಷದಿಂದ ಇಲ್ಲಿ ಪೂಜೆ ಮಾಡಕ್ಕೆ ದಿನ ಇಲ್ಲಿ ಬರ್ತೀವಿ, ಮತ್ತೆ ಒಂದು ಎಮೋಷನ್ ಸೆಂಟಿಮೆಂಟ್ ಇಲ್ಲಿ ಇದೆ. ಬಟ್ ಈಗ ಏನಂದ್ರೆ 3 ವರ್ಷದಿಂದ ಎನ್ಕ್ರೋಚ್ಮೆಂಟ್ ಕ್ಲಿಯರ್ ಮಾಡ್ಬೇಕು ಫುಟ್ಪಾತ್ ಎಲ್ಲ 3 ವರ್ಷದಿಂದ ಫೈಟ್ ಮಾಡ್ತಾ ಇದೆ. ಅದೇನು ಮಾತಾಡಿಲ್ಲ, ಯಾರು ಏನು ಆಕ್ಷನ್ ತಗೊಂಡಿಲ್ಲ. ಯಾವಾಗ್ಲೂ ಆಕ್ಷನ್ ಅಂದ್ರೆ ಸ್ವಲ್ಪ ಶೆಟ್ಟರು, ಆ ಹೋಟೆಲ್ ಈ ಹೋಟೆಲ್ ಸ್ವಲ್ಪ ಟಚ್ ಮಾಡ್ತಾರೆ, ಸ್ವಲ್ಪ ಆಕ್ಷನ್ ಮಾಡ್ತಾರೆ ಅಷ್ಟೇ. ಬಟ್ ನಿಜ ಹೇಳ್ಬೇಕಂದ್ರೆ ಎಇಸಿಎಸ್ ಲೇಔಟ್ ಪ್ರಿಯದರ್ಶಿನಿ ವಾರ್ಡಲ್ಲಿ ಅಟ್ಲೀಸ್ಟ್ 10 ಮೀಟರ್ ಫುಟ್ಪಾತ್ನು ಇಲ್ಲ, ಎಲ್ಲಿನೂ 10 ಮೀಟರ್ ಫುಟ್ಪಾತ್ನು ಇಲ್ಲ. ಬಟ್ ಈಗ ಇಲ್ಲಿ ಮಾತ್ರನೇ ಇವ್ರಿಗೆ ಕಾಣಿಸುತ್ತೆ ಅಂದ್ರೆ ಸರ್ಪ್ರೈಸ್. ಇದನ್ನು ನೋಡಿದಾಗ ದೊಡ್ಡ ದೊಡ್ಡ ಫ್ಲೈಓವರ್ಸ್ ನೋಡಿದಾಗ ಅಲ್ಲಿ ಅವರು ಎಷ್ಟೋ ಮಾಡಿದ್ರು, ಚಿಕ್ಕ ಚಿಕ್ಕ ಹೋಲ್ಸ್ ತರ ವೆಹಿಕಲ್ಸ್ ಓಡಾಡಕ್ಕೆ ಎಷ್ಟು ಮಾಡಿದ್ರು. ಇಲ್ಲಿನೂ ಆತರ ಪ್ರೊವಿಷನ್ ಮಾಡ್ಬೋದು, ಯೋಚನೆ ಮಾಡ್ಬೋದು. ಜಿಬಿಎ ಅಲ್ಲಿ ನೋಡಿ ಯಾವಾಗ್ಲೂ ಎಷ್ಟೋ ಇಂಜಿನಿಯರ್ಸ್ ಇದ್ದಾರೆ. ಆ ಇಂಜಿನಿಯರ್ಸ್ ಸ್ವಲ್ಪ ಬ್ರೈನ್ ಹಾಕೊಂಡು ಸ್ವಲ್ಪ ಟ್ರೈ ಮಾಡ್ಬೋದು, ಪ್ಲಾನಿಂಗ್ ಮಾಡ್ಬೋದು. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಪಬ್ಲಿಕ್ ಇಷ್ಟುವರೆಗೆ ಏನು ಇನ್ಫಾರ್ಮೇಶನ್ ಇಲ್ಲ. ಈ ರಾಜಗೋಪುರ ಈ ತರ ಡೆಮೊಲಿಷ್ ಮಾಡ್ತಾ ಇದ್ರಂತ ಇವತ್ತುವರೆಗೂ ಯಾರಿಗೂ ಗೊತ್ತಿಲ್ಲ. ಇಷ್ಟು ಸೀಕ್ರೆಟ್ ಕಾನ್ಫಿಡೆನ್ಶಿಯಲ್ ಆಗಿ ಮಾಡಕ್ಕೆ ಅವಶ್ಯಕತೆ ಏನು ಅದನ್ನು ಅರ್ಥ ಆಗ್ತಾ ಇಲ್ಲ. ಬಟ್ ಇಂಜಿನಿಯರ್ಸ್ ಇದ್ದಾಗ ಸ್ವಲ್ಪ ಯೋಚನೆ ಮಾಡ್ಬೇಕು, ಏನಾದ್ರು ಆಲ್ಟರ್ನೇಟ್ ಪ್ಲಾನ್ ಏನಾದ್ರು ಏನೋ ಎಷ್ಟೋ ನೋಡಿದೆ ನಾನು. ಹೂಡಿ ಫ್ಲೈಓವರ್ ಹತ್ರನು ದೊಡ್ಡದೊಂದು ಎಂಟ್ರಿ ಮಾಡಿದ್ರು, ಸಬ್ವೇಸ್ ಮಾಡಿದ್ರು, ಬೈಪಾಸ್ ರೋಡ್ಸ್ ಎಷ್ಟೋ ಮಾಡಿದ್ರು. ಇಲ್ಲಿ ಫುಟ್ಪಾತ್ ಬೇಕೇ ಬೇಕು. ಇದು ಡೆಮಾಲಿಷ್ ಮಾಡ್ಲೇಬೇಕಾದ್ರೆ ಅಟ್ ಲೀಸ್ಟ್ ಆಲ್ಟರ್ನೇಟ್ ಆಪ್ಷನ್ ತೋರಿಸಬೇಕು. MLA ನೋಡಿದ್ರು, MLA ಗಮನಕ್ಕೆ ಬಂದಿದೆ ಅಂದ್ರೆ ಅವ್ರೇನ್ ಮಾಡಿದ್ರು, ಟೈಮ್ ಕೊಟ್ರು ಅಷ್ಟೇ. ಅದು ಜಿಬಿಆರ್ ಕೊಟ್ರು, ಪಬ್ಲಿಕ್ ಕೊಟ್ರು, ನಾರ್ಮಲ್ ಪರ್ಸನ್ ಕೊಟ್ರು. ಅವ್ರು ಸ್ಟಾಪ್ ಮಾಡಿದ್ರೆ ಗ್ರೇಟ್ ಅಂತ ನಂಗೆ ಅನ್ಸಿತ್ತು. ಇಲ್ಲ ಅಂದ್ರೆ ಇದು ಏನು ಪಬ್ಲಿಕ್ ಅಷ್ಟು ಫೇವರ್ ಆಗಿ ಏನು ಮಾಡಿಲ್ಲ. ಫಸ್ಟ್ ಎನ್ಕ್ರೋಚ್ಮೆಂಟ್ ಅಟ್ ಲೀಸ್ಟ್ ಬೇರೆ ಕಡೆ ಕಮರ್ಷಿಯಲ್ ಸ್ಪೇಸಸ್ ಅಲ್ಲಿ 10 ಮೀಟರ್ಸ್ ಕ್ಲಿಯರ್ ಮಾಡಿ ತೋರಿಸಿ ಆವಾಗ ಇದು ಮಾಡ್ತಾರೆ. ಥ್ಯಾಂಕ್ ಯು. ನಮಸ್ತೆ, ಲೋಹಿತ್ ಅಂತ. ಇದು ಕಾರ್ಯಾಚರಣೆ ಬೆಳಗ್ಗೆ ಶುರುವಾಗಿದೆ. ನಮಗೂ ಸುದ್ದಿ ತಲುಪಿದ್ದು ಬೆಳಗ್ಗೆನೆ. ನಮಗೂ ಗೊತ್ತಿರ್ಲಿಲ್ಲ ಈ ತರ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಯಾಕಂದ್ರೆ ನಮ್ಗೆ ಯಾವ್ದೇ ರೀತಿ ನೋಟಿಸ್ ಬಂದಿದೆ, ತಲುಪಿದೆ ಅಂತ ಗೊತ್ತಿರ್ಲಿಲ್ಲ. ಬರೀ ಹೇಳ್ತಾ ಇದ್ರು ಈ ತರ ಆಗಿದೆ, ಎನ್ಕ್ರೋಚ್ಮೆಂಟ್ ಕ್ಲಿಯರೆನ್ಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ನಾವು ಅವ್ರಿಗೆ ಹೇಳಿದ್ರಿ ಎನ್ಕ್ರೋಚ್ಮೆಂಟ್ ಕ್ಲಿಯರೆನ್ಸ್ ನಮ್ಗೆ ಸೊಸೈಟಿಯಿಂದ ಆಗ್ಲಿ, ನಮ್ಮ ಅಸೋಸಿಯೇಷನ್ ಇಂದ ಆಗ್ಲಿ, ರೆಸಿಡೆಂಟ್ ಏನು ಪ್ರಾಬ್ಲಮ್ ಇಲ್ಲ. ಈ ದೇವಸ್ಥಾನದ ಇದರಿಂದ ನಮ್ಗೆ ಯಾರಿಗೂ ಏನು ತೊಂದ್ರೆ ಇಲ್ಲ. ನಮಗ್ ಪ್ರಾಬ್ಲಮ್ ಇರೋದು ಬೇರೆ ಎನ್ಕ್ರೋಚ್ಮೆಂಟ್, ರೋಡ್ ಎನ್ಕ್ರೋಚ್ಮೆಂಟ್ ಕ್ಲಿಯರೆನ್ಸ್. ಅದನ್ನ ಇದುವರೆಗೂ ಇವ್ರು ಮಾಡಿಲ್ಲ. ಬೇರೆ ಬೇರೆ ತರ ಪ್ರಾಬ್ಲಮ್ಸ್ ರೋಡ್ ಅಲ್ಲಿ ಇದೆ, ಅದನ್ನ ಕ್ಲಿಯರೆನ್ಸ್ ಮಾಡಿಲ್ಲ ಇವರು. ಆ ಎನ್ಕ್ರೋಚ್ಮೆಂಟ್ 60 ಫೀಟ್ ರೋಡ್ ಎಲ್ಲ 20 ಫೀಟ್ ರೋಡ್ ಆಗೋಗಿದೆ. ಅದಕ್ಕೆ ನಾವು ಎಲ್ಲಾ ತರ ಡ್ರಾಫ್ಟ್ ಸೈನ್ ಮಾಡಿ 50 ರಿಂದ 60 ಜನ ಸೀನಿಯರ್ ಸಿಟಿಸನ್ ಸೈನ್ ಮಾಡಿ ಎಲ್ಲಾರ್ಗೂ ಕೊಟ್ಟಿದ್ದೀರಿ. ಕೊಟ್ಟ ಮೇಲೂ ಅದ್ರ ಮೇಲೆ ಆಕ್ಷನ್ ಸೀಮಿತವಾಗಿ ತಗೊಂಡಿಲ್ಲ. ಕಾಟಾಚಾರಕ್ ಮಾಡಿದ್ರು, ಬಿಟ್ಟಿದ್ದಾರೆ, ಆಗಿದೆ ಅಷ್ಟೇ ಹೊತ್ತು ಅದನ್ನ ರೆಗ್ಯುಲರೈಸ್ ಮಾಡಿಲ್ಲ. ಏಕಾಏಕಿ ನಮ್ ದೇವಸ್ಥಾನದ ಬಗ್ಗೆ ಇಷ್ಟು ಸೀರಿಯಸ್ ಆಗಿ ಏನಕ್ಕೆ ಆಕ್ಷನ್ ತಗೊಂಡು ಅಂತ ನಮ್ಗೆ ಗೊತ್ತಿಲ್ಲ. ನಾವು ಎಲ್ಲೋ ನೋಟಿಸ್ ಕೊಟ್ಟಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ರಿ. ಬಟ್ ನೋಟಿಸ್ ಬಂದ್ ಇವ್ರ ಗಮನಕ್ಕೆ ಬಂದ್ ನಾವು ಕೇಳಿದಾಗ ನಮ್ ಗಮನಕ್ಕೆ ಬಂದಿದೆ ಏನಂದ್ರೆ ನೋಟಿಸೇ ಕೊಟ್ಟಿಲ್ವಂತೆ. ನೋಟಿಸ್ ಕೊಡ್ದಿರ ಏಕಾಏಕಿ ಇವ್ರು ಏನಕ್ಕೆ ಇಷ್ಟು ಅರಿಬರಿಯಲ್ಲಿ ಏನಕ್ಕೆ ಮಾಡಿದ್ರು, ಯಾರು ಇದು ಒತ್ತಡ ಯಾರ್ದಿದೆ, ಏನ್ ಒತ್ತಡ ಇತ್ತು ಇವ್ರಿಗೆ ಇದು ಮಾಡೋದಿಕ್ಕೆ ಅಂತ ನಮ್ಮ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಸಿಗೋ ತನಕ ಹೋರಾಟ ಮಾಡ್ಬೇಕು ಅಂತ ನಾವು ಕಾಯ್ತಾ ಇದ್ದೀರಿ ಸರ್. ಈ ಏರಿಯಾ ಮೇಲೆ ಕೂಡ ಯಾರು ಕೂಡ ಬಂದು ಭೇಟಿ ಮಾಡಿದ್ರು ಇಲ್ಲ. ಆಕ್ಚುಲಿ ನೋಡಿ, ಇದು MLA ಅವ್ರ ಗಮನಕ್ಕೂ ಹೋಗಿದೆ. ಅವರು ಟೈಮ್ ಎಲ್ಲ ನಮ್ಗೆಲ್ಲ ಈಸ್ಕೊಟ್ಟಿದ್ರು. ಗಮನಕ್ಕೆ ಹೋಗಿ ಅವ್ರ ಟೈಮ್ ಎಲ್ಲ ಈಸ್ಕೊಟ್ಟು ಸ್ಟ್ರೆಚ್ ಮಾಡಿದ್ರು. ಬಟ್ ಇವರು ಇಷ್ಟು ಬೇಗ ಏಕಾಏಕಿ ಮಾಡಿರೋದು ಅದು ತುಂಬಾ ಶಾಕಿಂಗ್. ಅವ್ರ ಗಮನಕ್ಕೆ ಹೋಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಗಮನಕ್ಕೆ ಹೋದಾಗೆಲ್ಲ ಅವ್ರು ಮುಂದಕ್ಕೆ ದಿನ
ಬೇಡ ಇರಿ ರೆಸಿಡೆನ್ಸ್ ಎಮೋಷನ್ಸ್ ಇದೆ, ಬೇಡ ಇರಿ ಅಂತ ಹೇಳಿದ್ದುಂಟು. ಆಮೇಲೆ ಸಡನ್ ಆಗಿ ಇದು ಏನಕ್ಕೆ ಹಿಂಗ್ ಮಾಡಿದ್ರು ಅಂತ, ಯಾರು ಒತ್ತಡದಿಂದ ಮಾಡಿದ್ರು ಅಂತ ಇದುವರೆಗೂ ಅವ್ರು ರಿವೀಲ್ ಮಾಡ್ತಾ ಇಲ್ಲ. ನಾವು ಕೇಳ್ತಾ ಇದೀವಿ, ಅದು ರಿವೀಲ್ ಮಾಡ್ತಾ ಇಲ್ಲ ಅವ್ರು. ಈ ಮೌನಾಚರಣೆ ಇವತ್ತಿಗೆ ಕಂಪ್ಲೀಟ್ ಮಾಡ್ತೀರಾ, ನಾಳೆಗೂ ಕೂಡ ಇದು ಕಂಟಿನ್ಯೂ ಮಾಡಿ? ಇದು ಈ ಮೌನಾಚರಣೆ ಇವತ್ತಿಗೂ ಇದ್ ಮಾಡ್ತಾ ಇದೀವಿ, ಬಟ್ ನಾಳೆಯಿಂದ ಕಾನೂನಾತ್ಮಕವಾಗಿ ಏನು ಇದು ಹೋರಾಟ ಮಾಡ್ಬೇಕು ಅದನ್ನ ಹೋರಾಟ ಮಾಡ್ಬೇಕು ಅಂತ ನಾವು ಡಿಸೈಡ್ ಮಾಡಿದೀವಿ. ಯಾವ ತರ ಹೋರಾಟ, ಯಾವ ತರ ಇರುತ್ತೆ? ಇದು ಎನ್ಕ್ರೋಚ್ಮೆಂಟ್ ದೇವಸ್ಥಾನ ಮಾಡಿದರೆ ಆಗಿದೆ, ಬಟ್ ಈ ಎನ್ಕ್ರೋಚ್ಮೆಂಟ್ ಎಲ್ಲಾ ಕಡೆನೂ ಆಗ್ಬೇಕು. ಲೇಔಟ್ ಅಲ್ಲಿ ಸುಮಾರು ಜಾಗಗಳು ಕಣ್ಣು ಮುಂದೆ ವಿತ್ ಪ್ರೂಫ್ ಎವಿಡೆನ್ಸ್ ಎಲ್ಲ ಇದೆ, ಕೊಟ್ಟ ಮೇಲೂ ಅದು ಆಗಿಲ್ಲ. ಅದನ್ನ ಕ್ಲಿಯರೆನ್ಸ್ ಮಾಡ್ಲಿ, ಜನಕ್ಕೆ ಏನು ಯಾವ್ದ್ರಿಂದ ತೊಂದರೆ ಆಗ್ತಾ ಇದೆ ಅದನ್ನ ಫಸ್ಟ್ ಸರಿಪಡಿಸ್ಲಿ. ಅದನ್ನ ಸರಿ ಈಗಲೇ ಬನ್ನಿ ಸರ್, ನೀವು ಬಂದು ಈ ಕಡೆ ರೋಡ್ ಅಲ್ಲಿ ನೋಡಿ, ಆ 60 ಫೀಟ್ ರೋಡ್ ಎಲ್ಲ 20 ಫೀಟ್ ರೋಡ್ ಆಗಿದೆ. ಪ್ರತಿ ವಾರ 27ರಿಂದ 28 ಜನ ಸೀನಿಯರ್ ಸಿಟಿಸನ್ಸ್ 1.5 ತಿಂಗಳು ವಾಕ್ ಮಾಡಿದ್ದಾರೆ ಸರ್, ಡ್ರೈವ್ ಮಾಡಿದ್ದಾರೆ ಅದನ್ನ ಕ್ಲಿಯರ್ ಮಾಡೋದಿಕ್ಕೆ. ಆದ್ರೆ ಅದು ಸಕ್ಸಸ್ ಆಗ್ಲಿಲ್ಲ. ಏನಕ್ಕೆ ಅಂದ್ರೆ ನಾವು ಬರಕ್ ಮುಂಚೆನೆ ಅವ್ರ ಕಡೆಯವರೇ ಇವ್ರ ಕಡೆಯವರೇ ಯಾರೋ ಒಬ್ರು ಇನ್ಫಾರ್ಮೇಶನ್ ಕೊಡ್ತಾರೆ, ಅವಾಗ ಖಾಲಿ, ಮತ್ತೆ ನಾವು ಹೋಗಿದ ತಕ್ಷಣ ಮತ್ತೆ ಬಂದು ಸೇರ್ಕೊಂತಾರೆ. ಇದು ನಡೀತಾ ಇದೆ ಸರ್. ನಮ್ಮ ಏನ್ ಗಣೇಶ ಗೋಪುರ ಇತ್ತು, ಇದರಿಂದ ಯಾವುದೇ ನಮ್ಮ ರೆಸಿಡೆನ್ಸ್ಗೆ ತೊಂದರೆ ಇರ್ಲಿಲ್ಲ. ನೀವು ನೋಡ್ಬೋದು, ಅದರಿಂದ ಯಾರಿಗೂ ತೊಂದರೆ ಇಲ್ಲ, ಆರಾಮಾಗಿ ಎಲ್ಲ ವಾಕ್ ಮಾಡ್ಬೋದು, ಎಲ್ಲ ಆರಾಮಾಗಿದೆ. ಅದೇ ಇದೇ 60 ಫೀಟ್ ರೋಡ್ ನೋಡಿ, ಆ ಕಡೆ ರೋಡ್ ನೋಡಿ, ಕುಂಡಲಿ ಗೇಟ್ ರೋಡ್ ಕಂಪ್ಲೀಟ್ 60 ಫೀಟ್ ರೋಡ್ ಅವ್ರು ಏನ್ ಹೇಳಿದ್ರು 20 ಫೀಟ್ ರೋಡ್ ಆಗಿದೆ. ಈ ಕಡೆಯಿಂದ ಎತ್ತಿಸ್ಕೊಂಡು ಹೋಗ್ತಾರೆ. ನಾವು ಕೂಡ ಸಹಕಾರ ಕೊಟ್ಟಿದ್ದೀವಿ ಅವರಿಗೆ, ಫುಟ್ಪಾತ್ ಅವ್ರ ಎತ್ತಿಸ್ಬೇಕು, ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಇಲ್ಲಿಂದ ನಾವು ಅಲ್ಲಿ ಹೋಗಕ್ಕಾಗಲ್ಲ, ಅರ್ಧ ಗಂಟೆ ಆಗುತ್ತೆ. ಏಕೆಂದ್ರೆ ಅವರೆಲ್ಲ ರೋಡ್ ಎನ್ಕರೇಜ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನ ಎತ್ತಿ ಅಂದ್ರೆ ಅದಕ್ಕೆ ಅವರು ಟೈಮ್ ಇಲ್ಲ. ಈ ಗಣೇಶ ಪಾಪ ಗೋಪುರ ನಮ್ಗೆ ಯಾರಿಗೂ ಆ ತೊಂದರೆ ಕೊಡ್ತಾ ಇಲ್ಲ, ಅದು ಅವ್ರಿಗೆ ಅರ್ಜೆಂಟ್ ಇತ್ತು. ಇದು ಏನ್ ನಿಮ್ಗೆ ಅರ್ಜೆಂಟ್ ಇತ್ತು ಅಂತದ್ದು, ನೀವು ಎತ್ತಿ ಅಂದ್ರೆ ಇಡೀ ಎಸ್ ಲೇಔಟ್ ಜನ ನಾವು ಅವ್ರ ಜೊತೆ ನಿಂತಿದ್ದೀವಿ, ಅದನ್ನ ಅವ್ರು ಮಾಡ್ತಾ ಇಲ್ಲ. ಅದನ್ನ ಮಾಡ್ಬಿಟ್ಬಿಟ್ಟು ಇದೇನು ಅರ್ಜೆಂಟ್ ಇತ್ತು ಅವ್ರಿಗೆ, ಇದು ನಮ್ಮ ಪ್ರಶ್ನೆ. ಇದರಿಂದ ಯಾರ ಕೈವಾಡ ಇದೆ ಅಂತದ್ ಏನಿತ್ತು ಇವ್ರಿಗೆ ಫೋರ್ಸ್ಫುಲಿ ಮಾಡುವಂತದ್ದು, ಇದು ನಮ್ಮ ಪ್ರಶ್ನೆ. ದಯವಿಟ್ಟು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿ, ನಮ್ಮ ದೇವಸ್ಥಾನಕ್ಕೆ ನ್ಯಾಯ ಒದಗಿಸಿ. 1996ರಲ್ಲಿ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿತ್ತು. ಮೊದಲು ಗಣೇಶನ ದೇವಸ್ಥಾನ 93ರಲ್ಲಿ, ನಂತರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆಗಿದ್ದು. 2006ರಲ್ಲಿ ನಮ್ಮ ರಾಜಗೋಪುರ ನಿರ್ಮಾಣ ಮಾಡಿದ್ವಿ ನಾವು. ಅದಾದ್ಮೇಲೆ ಅವಾಗ ರೋಡ್ ನಕ್ಷೆ ಇರ್ಲಿಲ್ಲ, ನಮ್ಮ ಮುನ್ಸಿಪಾಲ್ ಕೌನ್ಸಿಲ್ ಇತ್ತು, ರೋಡ್ ನಕ್ಷೆ ಇರ್ಲಿಲ್ಲ. ಅವಾಗ ನಮ್ಗೆ ಫುಟ್ಪಾತ್ ಯಾವ್ದು ರೋಡ್ ಯಾವ್ದು ಅಂತ ಸರಿಯಾಗಿ ಗೊತ್ತಿರ್ಲಿಲ್ಲ, ರೋಡ್ ಆಗಿರ್ಲಿಲ್ಲ ಸರಿಯಾಗಿ. ಕಟ್ಟಿದ್ವಿ ನಾವು. ತದನಂತರ ಈಗ ರೋಡ್ ಮ್ಯಾಪ್ ಈಗ ಬಹುಶಃ 2 ವರ್ಷ ಮುಂಚೆನ 3 ವರ್ಷ ಮುಂಚೆನ ನಕ್ಷೆ ಚೇಂಜ್ ಆಗಿ ಇದು ರೋಡ್ ಮೇಲೆ ಇದೆ ಅಂತ ನಮ್ಗೆ GP ಅಥಾರಿಟೀಸ್ ನಮ್ಗೆ ಈಗ ಒಂದು 3 ತಿಂಗಳ ಕೆಳಗೆ ನಮ್ಗೆ ಮಾರ್ಚ್ ಅಲ್ಲಿ ಹೇಳಿದ್ರು. ಅಂದ್ರೆ ಅವರು ಮಾರ್ಚ್ ಅಲ್ಲಿ ಹೇಳಿದ್ರು 15 ದಿವಸ ಟೈಮ್ ಕೊಟ್ಟು ನೀವು ಇದನ್ನ ತೆಗಿಬೇಕು ಅಂತ. ಆಮೇಲೆ ನಾವು ಅದನ್ನ ಹೇಳಿದ್ವಿ, ಇಲ್ಲ ಇದು ನಮ್ಗೆ ಆಗಲ್ಲ, ತುಂಬಾ ವರ್ಷಗಳಿಂದ ಕಟ್ಟಿದ್ವಿ, ನೀವು ಉಳಿಸ್ಕೋಬೇಕು ನೋಡ್ತಾ ಇದ್ವಿ, ದಯವಿಟ್ಟು ನಮ್ಗೆ ಟೈಮ್ ಕೊಡಿ. ಅದಾದ್ಮೇಲೆ 2ನೇ ಸಲ ಅವ್ರು ಬಂದಾಗ ಅವರು ನಮ್ಗೆ JCB ಮತ್ತು ಇದನ್ನ ಟ್ರಾಕ್ಟರ್ಗಳನ್ನ ತಗೊಂಡ್ಬಂದು ಹೊಡಿತೀವಿ ಅಂತ, ನೀವು ಹೊಡಿತೀರ ನಾವೇ ಹೊಡಿತೀವಿ ಅಂತ. ಆವಾಗ ನಾವು ಏನು ಇಲ್ಲ, ಅದನ್ನ ಆಗಮ ಶಾಸ್ತ್ರ ಪ್ರಕಾರ ನಾವು ಮಾಡ್ಬೇಕಾಗತ್ತೆ. ಒಂದೇ ಸಲ ನೀವು ಅದನ್ನ ಮುಟ್ಟಿದ್ರೆ, ಅದನ್ನ ಅಬ್ಜೆಕ್ಟ್ ಮಾಡಿದ್ರೆ, ಆವಾಗ ನಮ್ಗೆ ಈ ಒಂದು ಬಡಾವಣೆ ನಿವಾಸಿಗಳಿಗೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾವೇನು ಅದಕ್ಕೆ ಆಗಮ ಶಾಸ್ತ್ರದಲ್ಲಿ ವೇದೋಕ್ತವಾಗಿ ಶಾಸ್ತ್ರೋಕ್ತವಾಗಿ ಏನೇನು ಮಾಡ್ಬೇಕು ಅದನ್ನ ಮಾಡ್ಬೇಕು. ನಾವು ಅದು ಮಾಡಿದ ಮೇಲೆ ನೀವು ತೆಗಿಯಕ್ಕೆ ಆಗೋದು, ಅಲ್ಲಿವರೆಗೂ ತೆಗಿಯಕ್ಕಾಗಲ್ಲ ಅಂತ. ಅದಾದ್ಮೇಲೆ ನಾವು ರಥೋತ್ಸವ ನಮ್ದು ಅಕ್ಷಯ ತೃತೀಯ ಪ್ರತಿ ವರ್ಷ ನಡೀತೆ. ಅಲ್ಲಿ ತನಕ ಈ ಸಲ ಏಪ್ರಿಲ್ 20 ಆಯ್ತು. ಏಪ್ರಿಲ್ 20 ಅಲ್ಲಿ ತನಕ ನಮ್ಗೆ ಟೈಮ್ ಕೊಡಿ ಅಂತಂದ್ರೆ ಆ ಟೈಮ್ ಕೊಟ್ಟ ಮೇಲೆ ನಾವು ಉಳಿಸ್ಕೊಳ್ಳಲ್ಲ, ಇನ್ನು ಪ್ರಯತ್ನ ಬಿದ್ವಿ. ಆದ್ರೆ ತಿರ್ಗಿ ಇನ್ನೊಂದ್ಸಲಿ ಬಂದಾಗ ಅವರು ಮೊನ್ನೆ ಯಾವಾಗ ಬಂದ್ರು, ಜೂನ್ 5ನೇ ತಾರೀಕು ಬಂದು ನಾವು ತೆಗಿತೀವಿ ಅಂತ. ಅದು ಶಂಕರ ದಿವಸ ಅದರದ್ದು ಅದು ಆ ಮಾತು ಇವ್ರ ಕತೆ, ಇವ್ರ ಆಗಿರುತ್ತೆ, ಇವ್ರು ಹೇಳ್ತಾರೆ. ನಾನು